ಬ್ಯಾಕ್. ಕೃಷ್ಣ ಅರಕು ಚಿತ್ರದ ಬಗ್ಗೆ ಮಾತಾಡ್ತಾ ಇದೀವಿ. ಅಮೂಲ್ಯ ಅವರು ನಮ್ಮ ಜೊತೆಗಿದ್ದಾರೆ. ಇನ್ಫ್ಯಾಕ್ಟ್ ಚಿತ್ರದ ಸೆಟ್ ನಲ್ಲಿ ಸಾಕಷ್ಟು ರೋಚಕತೆ ಕೂಡ ನಡೆದಿದೆಯಂತೆ, ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಓಕೆ, ಸೊ ಹೇಳ್ತಿದ್ದೆ, ಈಗ ಸದ್ಯಕ್ಕೆ ಗಾಂಧಿನಗರದಲ್ಲಿ ಸ್ವಲ್ಪ ಒಂದು ಮಟ್ಟಕ್ಕೆ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ಸ್ಟೆಪ್ ಹಾಕೋದ್ರಲ್ಲಿ ಅಮೂಲ್ಯ ಮೊದಲು ಅಂತ ಹೇಳ್ತಾರೆ. ಸೊ ಹೆಂಗೆ ಡಾನ್ಸ್ ಕಲಿತಿರ್ತೀರಾ ಅಥವಾ ಆನ್ ದ ಸೆಟ್ ಬಂದು ರಿಹರ್ಸ್ ಮಾಡ್ತೀರಾ, ಹೇಗೆ ಮಾಡ್ತೀರಾ? ಆನ್ ದ ಸ್ಪಾಟ್, ನಾನು ಯಾವಾಗಲೂ ಆನ್ ದ ಸ್ಪಾಟ್. ಬಟ್ ಕೆಲವೊಂದು ಈಗ ಕುಳ್ಳಿ ನನ್ನ ಎದೆ ಮೇಲೆ ಕಾಲು ಇಟ್ಬಿಟ್ಲು, ಅದೆಲ್ಲ ಸ್ವಲ್ಪ ಟೆನ್ಷನ್ ಆಗುತ್ತೆ. ಬಟ್ ಅದನ್ನು ಆನ್ ದ ಸ್ಪಾಟೇ ಮಾಡಿರೋದು, ಎಲ್ಲ ಆನ್ ದ ಸ್ಪಾಟ್. ಇಷ್ಕ್ ಜೀನಾ ಬಿ ಆ ಸಾಂಗ್ ಅಲ್ಲಿ ಡಾನ್ಸ್ ಅನ್ನೋದಕ್ಕಿಂತ ಆ ಒಂದು ಆಕ್ಟಿಂಗ್ ಮತ್ತೆ ಆ ಕಂಟೆಂಪ್ರರಿ ಮೂವ್ಸ್ ಇದೆ. ಹೇಗಿತ್ತು ಮುರಳಿ ಮಾಸ್ಟರ್ ಜೊತೆ ವರ್ಕ್ ಮಾಡೋದು ಈ ಒಂದು ಹಾಡಿಗೆ? Murli Master is always a very comfortable choreographer for us. So ನಾನು ಆಲ್ಮೋಸ್ಟ್ ನನ್ನ 4th ಫಿಲ್ಮಿಂದ ಕಂಟಿನ್ಯೂಸ್ ಆಗಿ he's been doing all my movies. ಒಂದರಲ್ಲೂ ಮಿಸ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಿನಿಮಾನಲ್ಲಿ ಎಕ್ಸ್ಟ್ರಾ ಎಲ್ಲ ಸಾಂಗು ಅವರೇ ಮಾಡಿರ್ತಾರೆ. ಸೊ ವಿ ಹ್ಯಾವ್ ಎ ವೆರಿ ಗುಡ್ ರ್ಯಾಪೋ. ಆ್ಯಂಡ್ ನನ್ನ ಪ್ರಕಾರ ನನ್ನ ಏನಿದೆ, ನನ್ನ ಪ್ಲಸ್ಗಳೇನು, ನನ್ನ ಮೈನಸ್ಗಳೇನು, ನನಗೆ ಯಾವ ಆ್ಯಂಗಲ್ ಇಟ್ಟರೆ I'll be doing good. And ನನ್ನಿಂದ ಏನು ತೆಗಿಬೋದು ಅನ್ನೋದು, ಅಂದರೆ ಲೈಕ್ ಪರ್ಫಾರ್ಮೆನ್ಸ್ ವೈಸ್ ವಾಟ್ ನನ್ನಿಂದ ಇಂಪ್ರೂವ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಸೊ ಇನ್ ದಟ್ ಹಿಲ್ ವರ್ಕ್ಔಟ್, ಹಿಂಗೆ ಮಾಡಿ ನಂಗೆ ಗೊತ್ತು, ನೀವು ಮಾಡಿದ್ದೀರಾ ಮಾಡಿ ಅಂತಾರೆ. ಸೊ ಚಿತ್ರದ ಹಾಡುಗಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಎಸ್ಪೆಷಲಿ ಒಂದು ರೊಮ್ಯಾಂಟಿಕ್ ಚಿತ್ರ ಅಂತ ಹೇಳಿದ್ರೆ ಸುಮಾರು ಹಾಡುಗಳನ್ನ ಇನ್ಕ್ಲೂಡ್ ಮಾಡ್ಬಿಡ್ತಾರೆ ಈಗ ಸಿನಿಮಾದಲ್ಲಿ. ಬಟ್ ನೀವು ಹೇಳೋ ಪ್ರಕಾರ ಚಿತ್ರದಲ್ಲಿ ಇರೋದು ಬರೀ 3 ಹಾಡುಗಳು. ಸೊ ಇಟ್ ವಾಸ್ ಎ ಥಾಟ್ ಪ್ರೊಸೆಸ್, ಅಂದ್ರೆ 3 ಹಾಡುಗಳು ಇರಬೇಕು ಅಂತಿತ್ತ, ಹೇಗೆ ಸರ್ ಡಿಸ್ಕಸ್ ಮಾಡಿದ್ರಾ? 4 ಸಾಂಗ್ಸ್. 1 ಸಾಂಗ್ ಇಸ್ ಅ ಪ್ರಮೋಷನಲ್ ಸಾಂಗ್, ಮೇಕಿಂಗ್ ಸಾಂಗ್ ತರ ಬಿಟ್ಟಿದ್ದಾರೆ. ಅದರ್ವೈಸ್ 3 ಸಾಂಗು. ಇನ್ಫ್ಯಾಕ್ಟ್ ನಾನು ಹೇಳಿದೆ, ನಾನು ಅಜಯ್ ಸರ್ ಇಬ್ರು ಹೇಳಿದ್ವಿ, ಇಲ್ಲ ಸರ್ ಒಂದು ಫುಲ್ ಟಪಾಂಗುಚ್ಚಿ ಸಾಂಗ್ ಬೇಕು ನಮಗೆ. ಅಜಯ್ ಸರ್ಗೂ ಎಲ್ಲೋ ಒಂದ್ ಕಡೆ ಆಸೆ ಇದ್ರು, ನನಗೂ ಎಲ್ಲೋ ಒಂದ್ ಕಡೆ ಮಾಡಬೇಕು ಅಂತ ಇತ್ತು. ಬಟ್ ಸಿನಿಮಾ ಉದ್ದಕ್ಕೂ ಎಲ್ಲೂ ನಮಗೆ ಅದರ ಅವಶ್ಯಕತೆ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ತುಂಬಾ ಆರ್ಟಿಫಿಷಿಯಲ್ ಆಗಿ ನಾವೆಲ್ಲೋ ಒಂದ್ ಕಡೆ ಅದನ್ನ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ರಾಂಗ್ ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಏನಕ್ಕೆ ಬೇಕು, ಸುಮ್ಮನೆ ಸಾಕು 3 ಸಾಂಗು ಒಂದೇ ಸಾಕು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂದ್ಬಿಟ್ಟು ಹೇಳಿಲ್ಲ ಯಾರಲ್ಲೂ ನಾನು ಫಸ್ಟ್. ಆ್ಯಂಡ್ ಈಗ ಆಲ್ಮೋಸ್ಟ್ ಸಾಕು ಸಾಕು ಸಾಂಗು ತುಂಬ ಇಷ್ಟ ಆಗ್ತದೆ ಎಲ್ರಿಗೂ. ಓಕೆ, ಸೊ ಕಾಲ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ಹಾಯ್, ಮಾತಾಡಿ ಸರ್. ಯಾರು ಮಾತಾಡೋದು? ಹಲೋ, ಅಮೂಲ್ಯ ಅವ್ರು ತುಂಬಾ ಬಿಸಿ, ಬೇಗ ಮಾತಾಡ್ಬೇಕು ನೀವು. ಹಲೋ, ಓಕೆ, ಸೊ ಕಾಲ್ ಮಾಡಬೇಕಾಗಿರೋದು ಗೊತ್ತಾಯ್ತಿಯಲ್ಲ, ಅಮೂಲ್ಯ ಅವರು ಇದ್ದಾರೆ, ಬನ್ನಿ ಕಾಲ್ ಮಾಡಿ ಮಾತಾಡಿ. ಓಕೆ, ಸೊ ಇನ್ನು ಹಾಡು ಬಗ್ಗೆ ಮಾತಾಡ್ತಾ ಇದ್ವಿ. 3 ಸಾಂಗ್ ಇರೋದು. ಆ್ಯಂಡ್ ಸಾಕು ಸಾಕು ಕೂಡ ಈಗ ಆಲ್ರೆಡಿ ಹಿಟ್ ಆಗಿದೆ. ಹೇಳಿಲ್ಲ ಯಾರಲ್ಲೂ, ಆ ಇಷ್ಕ್ ಜೀನಾ ಹೇ ಸಾಂಗು ಈಗ ತುಂಬ ಸೂಪರ್ ಹಿಟ್ ಆಗ್ತದೆ. ಅದಕ್ಕೆ ಒಂದು ಕಾರಣ ಅಫ್ಕೋರ್ಸ್ ಹಾಡಲ್ಲಿ ಕ್ಯಾಚಿ ಆಗಿದೆ ಲಿರಿಕ್ಸು, ಆ್ಯಂಡ್ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಹಾಡು ಕೇಳಿದಾಗ ಆ ಸೂಫಿ ಫೀಲ್ ಬರುತ್ತೆ ಹಾಡಲ್ಲಿ. ಬಟ್ ಅದಕ್ಕೂ ಮೇಲೆ ಪ್ರಚಾರ ಮಾಡಿರೋದು ಆ ಚಿತ್ರದ ಸಾಂಗ್ನ ಡಬ್ ಸ್ಮ್ಯಾಶ್ ಆಗಿ ಬಳಸ್ಕೊಂಡಿರೋದು. ಸೊ ವಾಟ್ ವಿ ಯುವರ್ ಫಸ್ಟ್ ಥಾಟ್ಸ್ ಇದ್ರ ಬಗ್ಗೆ? ಇಟ್ ವಾಸ್ ನಮ್ಮ ಪ್ರೊಡ್ಯೂಸರ್ ಡಿಸಿಷನ್ನು, ಲೈಕ್ ಡಬ್ ಸ್ಮ್ಯಾಶ್ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ನಮ್ಮ ಸಿನಿಮಾನಲ್ಲಿ ನಮ್ಮ ಇಂಟ್ರೊಡಕ್ಷನ್ಗೆ ನಾವು ಡಬ್ ಸ್ಮ್ಯಾಶ್ ಮಾಡಿದ್ದೀವಿ. ಬಟ್ ಈ ಹಾಡನ್ನ ಡಬ್ ಸ್ಮ್ಯಾಶ್ ಮಾಡಿದ್ರೆ ಅನ್ನೋದು ನಮ್ಮ ಪ್ರೊಡ್ಯೂಸರ್ ಪ್ರಮೋಷನ್ ವೈಸ್ನಲ್ಲಿ ಅವ್ರು ಯೋಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಶಿವಣ್ಣ ಅವರು, ರಾಧಿಕಾ ಅವರೆಲ್ಲ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಪಾರುಲ್, ಎವ್ರಿವನ್, ಶರಣ್ ಅವರು ಎಲ್ಲರೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯೂಶಲಿ ಒಂದು ಸಪೋರ್ಟ್ ಸಿಗೋದು ತುಂಬ ಕಷ್ಟ ಎಲ್ಲ ಆರ್ಟಿಸ್ಟ್ಗಳಿಂದನೂ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್. ಸೊ ಎಲ್ಲ ಆರ್ಟಿಸ್ಟ್ಗಳು ಡಬ್ ಸ್ಮ್ಯಾಶ್ ಮಾಡಾದ್ಮೇಲೆ ನೀವು ಅಜಯ್ ರಾವ್ ಡಬ್ ಸ್ಮ್ಯಾಶ್ ಮಾಡಿದ್ರೆ ಹೇಗೆ? ವಿ ವರ್ ಜಾಬ್ಲೆಸ್ಲಿ ಸಿಟ್ಟಿಂಗ್ ದಟ್ ಡೇ. ಓಕೆ, ಸೊ ಅದು ಐ ಥಿಂಕ್ ವ್ಯಾನಿಟಿ ವ್ಯಾನ್ ಅಂತ ಗೊತ್ತಾಗ್ತದೆ. ಯಾ, ಇಟ್ ವಾಸ್ ಇನ್ ಎ ಕ್ಯಾರವ್ಯಾನ್. ನಾವು ಹಿಂಗೆ ಪ್ರಮೋಷನಲ್ ಆಕ್ಟಿವಿಟೀಸ್ಗೆ ಒಂದು ಕಡೆ ಹೋಗಿದ್ವಿ. ನಾನು, ಅಜಯ್ ಸರ್, ಶ್ರೀಧರ್ ಅವರು ಎಲ್ಲರೂ, ಆ್ಯಂಡ್ ಸಿಂಗರ್ ಎಲ್ಲರೂ ಜಾಬ್ಲೆಸ್ ಆಗಿ ಕುತ್ಕೊಂಡಿದ್ವಿ. ಐ ಸೆಡ್ ಮಾಡೋಣ, ಹೆಂಗಿದ್ರು ಸುಮ್ಮನೆ ಕುತ್ಕೊಂಡಿದ್ದೀವಿ, ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಅಂದ್ಕೊಂಡು ಐ ಸೆಡ್ ವಿಲ್ ಮಾಡೋಣ ಅಂತ. ದೆನ್ ಅದು ಇದು ಹೋಗಿ ಆ್ಯಕ್ಚುಲಿ ಒಂದೇ ಬಿಟ್ ಮಾಡಬೇಕಿದ್ದಿದ್ದು ನಾವು.
ಅದಕ್ಕೆ ಇನ್ನೊಂದಷ್ಟು ಆ್ಯಡ್ ಆನ್ ಆಗಿ ನಾವು ಮಾಡಿದ್ದು. ಇಟ್ ಇಸ್ ನೈಸ್. ಓಕೆ, ಸೊ ನೀವು ಮಾಡಿದ್ರಿ ಸರಿ, ಬಟ್ ಈಗ ಇಂಡಸ್ಟ್ರಿಯ ಸ್ಟಾಲ್ ವರ್ಡ್ಸ್ ಅಂತಲೇ ಹೇಳ್ಬೋದು. ಶಿವಣ್ಣ ಅವರಾಗಿರಬಹುದು, ರಾಧಿಕಾ ಪಂಡಿತ್ ಆಗಿರ್ಬೋದು, ಚಿಕ್ಕಣ್ಣ, ಶರಣ್, ಎಲ್ಲರ ಬಾಯಲ್ಲೂ ಡಬ್ ಸ್ಮ್ಯಾಶ್ ಬಗ್ಗೆನೇ, ಅದು ಕೃಷ್ಣ ಅರಕು. ಸೊ ಅವರೆಲ್ಲರೂ ಈ ಒಂದು ಹಾಡಿಗೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಿರೋದನ್ನ ನೋಡಿದಾಗ, ಅವರ ಡಬ್ ಸ್ಮ್ಯಾಶ್ ನೋಡಿದಾಗ ಏನು ಅನಿಸುತ್ತೆ ಅಮೂಲ್ಯ? ಖುಷಿ ಆಗುತ್ತೆ. ಯೂಶಲಿ ನಮ್ಮ ಸಿನಿಮಾಗಳಿಗೆ ನಾವೇ ಪ್ರಮೋಟ್ ಮಾಡೋದು ತುಂಬ ಈಸಿ, ಅದು ನಮ್ಮ ಕರ್ತವ್ಯ, ನಮ್ಮ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಟು ಡೂ ಇಟ್. ಬಟ್ ನಮ್ಮ ಸಿನಿಮಾ ಅಲ್ಲದೆ ಇದ್ರೂ ಈಗ ಎಲ್ಲರೂ ಆಲ್ಮೋಸ್ಟ್ ವರ್ಕ್ ಮಾಡಿರೋ ಅಂಥವ್ರೆ. ಈಗ ಉದಯ್ ಸರಿಗಾಗಿರ್ಬೋದು, ಅಜಯ್ ಅವ್ರಿಗಾಗಿರ್ಬೋದು, ಆಲ್ಮೋಸ್ಟ್ ಅವ್ರು ವರ್ಕ್ ಮಾಡಿದ್ದಾರೆ ಹೀರೋಯಿನ್ಸ್ ಜೊತೆ ಆಗಿರ್ಬೋದು. ಶಿವಣ್ಣ ಅಂದರೆ ಅಜಯ್ ಸರ್ಗೆ ತುಂಬ ಇಷ್ಟ. ಸೊ ಹಾಗಾಗಿ ಇಟ್ ಹ್ಯಾಸ್ ವರ್ಕ್ಡ್ ಔಟ್. ಓಕೆ, ಸೊ ಅದೇ ಡಬ್ ಸ್ಮ್ಯಾಶ್ ಅನ್ನ ನೀವು ಈಗ ನೋಡ್ತಾ ಇದ್ದೀರಾ. ಎಂಜಾಯ್. ಕೃಷ್ಣ ರುಕ್ಕು ನಿಮ್ಮಿಬ್ಬರು ಜೋಡಿಗೆ ದೇವರು ಕೊಡ್ಲಿ ಒಳ್ಳೆ ಲಕ್ಕು. ಹೇಳೆಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ಕಣ್ಣಿಂದ ನೀನು ಪಾರಾಗದಂತೆ, ನನ್ನಿಂದ ಎಂದು ದೂರಾಗದಂತೆ, ನಿನ್ನಲ್ಲಿ ನಾನೀಗ ಸೆರೆಯಾಗಲೇನು. Krishna Ruku made for each other. All the very best. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ಕಣ್ಣಿಂದ ನೀನು ಪಾರಾಗದಂತೆ, ನನ್ನಿಂದ ಎಂದು ದೂರಾಗದಂತೆ, ನಿನ್ನಲ್ಲಿ ನಾನೀಗ ಸೆರೆಯಾಗಲೇನು. इश्क जीना भी है, इश्क मरना भी है, इश्क तारे जमी, इश्क तूफान है. इश्क जीना भी है, इश्क मरना भी है, इश्क तारे जमी, इश्क तूफान है. ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ಕಣ್ಣಿಂದ ನೀನು ಪಾರಾಗದಂತೆ, ನನ್ನಿಂದ ಎಂದು ದೂರಾಗದಂತೆ, ನಿನ್ನಲ್ಲಿ ನಾನೀಗ ಸೆರೆಯಾಗಲೇನು. Krishna Ruku made for each other. All the very best. इश्क जीना भी है, इश्क मरना भी है, इश्क तारे जमी, इश्क तूफान है. Krishna Ruku, all the best. इश्क जीना भी है, इश्क मरना भी है, इश्क तारे जमी, इश्क तूफान है. Krishna Ruku made for each other. All the best. इश्क जीना भी है, इश्क मरना भी है, इश्क तारे जमी, इश्क तूफान है. Krishna Ruku made for each other. All the best. Ajay, love you.